ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಕಲ್ತಾದ ನಂತರ ನೌಕರಿ ಮಾಡಬೇಕಾಗಿದೆ ಸರ್, ಉದ್ಯೋಗಕ್ಕೆ ಹೋಗಬೇಕಾಗಿದೆ, ನಾವು ಕಂಪ್ಯೂಟರ್ ಮೇಲೆ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿದೆ, ಕೆಲಸ ಸಿಗ್ತಾ ಇದೆ ಸರ್, ಬಟ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಕೊಡ್ತಾರೆ, ನಾವು ಯಾವ ರೀತಿಯಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಆ ಒಂದು ಭಯದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕಂಪ್ಯೂಟರ್ ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಭಯ ಪಡ್ತಾರೆ. ಹಾಗಾಗಿ ನಿಮ್ಗೆ ಇವತ್ತು ಡೇಟಾ ಎಂಟ್ರಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಗಳು ಇವತ್ತು ಯಾವುದೇ ಕಂಪನಿಗಳಲ್ಲಿ ಆಗಿರಬಹುದು, ಯಾವುದೇ ಕ್ಷೇತ್ರದಲ್ಲಿ ನೀವು ಹೋದ್ರೂ ಕೂಡ ಏನ್ ಮಾಡಬಹುದು, ಕೆಲಸವನ್ನ ಮಾಡಬಹುದು. ಮತ್ತೆ ಇದರ ಜೊತೆಗೆ ಯಾವ ರೀತಿಯಾಗಿ ಡೇಟಾ ಎಂಟ್ರಿ ಕೆಲಸವನ್ನ ನಾವು ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ ಅನ್ನುವಂತ ಪ್ರತಿದಿನ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಮನೆಯಲ್ಲೇ ಕೂತ್ಕೊಂಡು ಸಮಾಧಾನದಿಂದ ಒಂದು ನೋಟ್ಬುಕ್ ಪೆನ್ ತಗೊಂಡು ಪ್ರತಿದಿನ ವಿಡಿಯೋಸ್ ಗಳ ನೋಡೋ ಮುಖಾಂತರ ನೀವೇನ್ ಮಾಡಬಹುದು, ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಕಂಪ್ಯೂಟರ್ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರ್ಕೋಬಹುದು. ಯಾವುದೇ ರೀತಿಯಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆ, ಇವತ್ತು ಆಲ್ರೆಡಿ 5ನೇ ಕ್ಲಾಸ್ ಅನ್ನ ನಿಮ್ಮೊಂದಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ಡೇಟಾ ಎಂಟ್ರಿ ಮಾಡುವಂತ ಕೆಲಸಗಳನ್ನ ಅಥವಾ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಸಿಗ್ತಾವ. ಆ ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಸಂಪೂರ್ಣವಾಗಿ ನೀವು ಡೇಟಾ ಎಂಟ್ರಿ ಮಾಡುವಂತ ಆ ಒಂದು ಕೋರ್ಸ್ ಅನ್ನ ಸಂಪೂರ್ಣವಾಗಿ ಕಲಿಯಬಹುದು. ಅಂದ್ರೆ ಒಂದು ಮೆಥಡ್ ಗಳನ್ನ ಸಂಪೂರ್ಣವಾಗಿ ನೀವು ತಿಳ್ಕೋಬಹುದು ಮತ್ತೆ ಕಲಿಯಬಹುದು. ಓಕೆ, ನೋಡೋಣ ಇವತ್ತು 5ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ, ಓಕೆ, ಮೊದಲಿಗೆ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ಸ್ಟಾರ್ಟ್ ಬಟನ್ ಮೇಲೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅನ್ನುವಂತ ಒಂದು ಸಾಫ್ಟ್ವೇರ್ ವನ್ನ ಓಪನ್ ಮಾಡ್ಕೋತಾ ಇದೀನಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ರಿ, ಕಂಪ್ಯೂಟರ್ ಒಳಗೆ ಸಂಪೂರ್ಣವಾಗಿ ಓಪನ್ ಆಗ್ತದೆ. ಓಪನ್ ಆದ ನಂತರ ಜಗತ್ತಿನ ಒಳಗೆ ಅತಿ ಹೆಚ್ಚಾಗಿ ಉಪಯೋಗಕ್ಕೆ ಬರುವಂತ ಯಾವ್ದಾದ್ರು ಡೇಟಾ ಎಂಟ್ರಿ ಮಾಡುವಂತ ಸಾಫ್ಟ್ವೇರ್ ಇತ್ತು ಅಂದ್ರೆ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಾನು ಕೂಡ ನೋಡಬಹುದು. ಇದು ಒಂದಾಗಿರುತ್ತೆ. ಹಾಗಾಗಿ ಇದರಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಸಮಗ್ರವಾಗಿರುವಂತ ಈ ಒಂದು ಎಕ್ಸೆಲ್ ಏನು ಸಾಫ್ಟ್ವೇರ್ ಇದೆಯಲ್ಲ, ಇದು ಸಂಪೂರ್ಣವಾಗಿ ನಾವು ಕಲ್ಕೋಬೇಕಾಗತ್ತೆ. ಯಾಕಂದ್ರೆ ಎಕ್ಸೆಲ್ ಒಳಗಡೆ ನಾವು ಫಾರ್ಮುಲಾ ಬೇಸ್ ಇದರಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಎಲ್ಲ ತರ ಒಂದು ಅಕೌಂಟಿಂಗ್ ಕೆಲಸಗಳಾಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಮತ್ತೆ ಎಲ್ಲ ಕೆಲಸಗಳನ್ನು ಕೂಡ ನಾವೇನ್ ಮಾಡಬಹುದು, ಇವತ್ತು ಟ್ಯಾಲಿ ಒಳಗೆ ಯಾವ ರೀತಿಯಾಗಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾರೋ ಅದೇ ರೀತಿಯಾಗಿ ನೀವು ಅಡಿಷನಲ್ ಆಗಿ ಇವತ್ತು ಆಫೀಸ್ ಅಲ್ಲಿ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನಾವೇನ್ ಮಾಡಬಹುದು, ಇವತ್ತು ಡೇಟಾ ಎಂಟ್ರಿ ಮಾಡಬೇಕಾಗಿತ್ತು ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ನಾವು ಬಳಕೆಯನ್ನ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಇದರಲ್ಲಿ ಫಾರ್ಮುಲಾಗಳಂದ್ರೆ ಸೂತ್ರಗಳನ್ನ ಬಳಕೆ ಮಾಡಿಕೊಂಡು ನಾವು ಲೆಕ್ಕಾಚಾರಗಳನ್ನ ಮಾಡೋ ಮುಖಾಂತರ ಪರ್ಸೆಂಟೇಜ್ ಆಗಿರ್ಬೋದು, ಇವತ್ತು ಟ್ಯಾಕ್ಸ್ ಆಗಿರ್ಬೋದು, PF ಆಗಿರ್ಬೋದು, ಇನ್ನಿತರ ಹಲವಾರು ವಿಧಾನಗಳನ್ನ ಬಳಕೆ ಮಾಡಿಕೊಂಡು ನಾವು ಇದರಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಇವತ್ತು ನೀವು ಯಾವುದೋ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಇವತ್ತು ಕೆಲಸಕ್ಕೆ ಹೋಗಿದ್ದೀರಿ ಅಂದ್ರೆ ಅಲ್ಲಿ ಪ್ರತಿ ತಿಂಗಳು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ವೇತನವನ್ನ ಕೊಡಬೇಕಾಗತ್ತೆ. ಆ ಒಂದು ವೇತನವನ್ನ ಹೆಂಗ್ ಕೊಡ್ತಾರಪ್ಪ ಅಂದ್ರೆ, ನೀವು ಎಲ್ಲರೂ ಕೇಳ್ರಿ, ಬೆಂಗಳೂರು ಒಳಗ ಎಲ್ಲರೂ ಕೆಲಸ ಮಾಡುವಂತ ನಿಮ್ಮ ಸ್ನೇಹಿತರಿಗೆ ಕೇಳ್ರಿ, ಅಲ್ಲಿ ಏನ್ ಮಾಡ್ತಾರ, ಕೆಲಸಕ್ಕೆ ಸೇರ್ಕೊಂಡಾಗ ಅವರಿಗೆ ಪ್ರತಿ ತಿಂಗಳು PF ಕಟ್ ಮಾಡ್ಕೋತಾರ, ಟ್ಯಾಕ್ಸ್ ಕಟ್ ಮಾಡ್ತಾರ, ಜೊತೆಗೆ HRA ಕೊಡ್ತಾರ, DA ಕೊಡ್ತಾರ. ಇವೆಲ್ಲವನ್ನು ಕೂಡ ಅವರಿಗೆ ಸಿಗುವಂತ ಒಂದು ಸೌಲಭ್ಯಗಳು. ಅದನ್ನ ಯಾವ ರೀತಿಯಾಗಿ ಫಾರ್ಮೆಟ್ ಅನ್ನ ಮಾಡ್ಕೊಂಡು ನಾವು ಇವತ್ತು ಪೇಮೆಂಟ್, ಎಂಪ್ಲಾಯ್ ಪೇಮೆಂಟ್ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ಆಡ್ ಮಾಡ್ಕೊಂಡು ನಾವು ಪೇಮೆಂಟ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಕಲಿಸ್ಕೊಡ್ತಾ ಇದೀನಿ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಮಾಧಾನದಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಕಂಪ್ಲೀಟ್ ಆಗಿ ಇವತ್ತು ಎಂಪ್ಲಾಯ್ ಡೀಟೇಲ್ಸ್ ಪೇಮೆಂಟ್ ಮಾಡುವಂತ ವಿಧಾನವನ್ನ ನೀವು ಸಂಪೂರ್ಣವಾಗಿ ಕಲ್ಕೋಬಹುದು. ಮೊದಲಿಗೆ A1 ಕಾಲಮ್, B ಕಾಲಮ್ ಆಗಿರುತ್ತೆ, C ಕಾಲಮ್ ಆಗಿರುತ್ತೆ. ಇವುಗಳನ್ನ ಸ್ವಲ್ಪ ನಾನೇನ್ ಮಾಡ್ಕೋತೀನಿ, ಜೂಮ್ ಮಾಡ್ಕೋತೀನಿ, ನಿಮ್ಗೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಲಿ. ಓಕೆ, ಅವಾಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಮೊದಲಿಗೆ ಇಲ್ಲಿ ಏನ್ ಮಾಡ್ಕೋತಾ ಇದೀನಿ, ಎಂಪ್ಲಾಯ್ ಡೀಟೇಲ್ಸ್ ಅಂತ ಸಂಪೂರ್ಣವಾಗಿ ನಾನು ಬರ್ಕೋತಾ ಇದೀನಿ. ಓಕೆ, ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಬರೀತಿದ್ದಾನೆ. ನಾನು ಮತ್ತೆ ಕೆಳಗಡೆ ತಗೋತೀನಿ, ಅಂದ್ರೆ ಕೆಳಗಡೆ ಅಂದ್ರೆ 2ನೇ ರೋಗ್ ಬರ್ತೀನಿ. A ಕಾಲಮ್ ಅಲ್ಲೇ 2ನೇ ರೋಗ್ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಎಂಪ್ಲಾಯ್ ನಂಬರ್ ಅಂತ ಕೊಡ್ತೀನಿ. ಅಂದ್ರೆ ಅಲ್ಲಿ ಎಂಪ್ಲಾಯ್ ನಂಬರ್ ಕೂಡ ಕೊಟ್ಟಿರ್ತಾರೆ, ಕೆಲಸ ಮಾಡುವಂತವರಿಗೆ ಅಲ್ಲಿ ಎಂಪ್ಲಾಯ್ ID ನಂಬರ್ ಆಗಿರ್ಬೋದು ಅಥವಾ ಎಂಪ್ಲಾಯ್ ನಂಬರ್ ಅಂತಾನು ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಕೊಡಬೇಕಾಗತ್ತೆ. ನೆಕ್ಸ್ಟ್ ನೀವು ಟ್ಯಾಬ್ ಅನ್ನ ಫ್ರೆಶ್ ಮಾಡಿದಾಗ 2ನೇ ಕಾಲಮಿಗೆ ಹೋಗುತ್ತೆ. ನೋಡಿ, A ಕಾಲಮ್ ಅಲ್ಲಿ ಇದ್ದಿದ್ದನ್ನ ನೀವು ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ, ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಈ ಒಂದು ಕಾಲಮ್ ಸೆಲೆಕ್ಟ್ ಆಗ್ತಾ ಹೋಗ್ತಿರತ್ತೆ. ಅವಾಗ ನಾನು ಎಂಪ್ಲಾಯ್ ಡೀಟೇಲ್ಸ್ ಆದ ನಂತರ ಮುಂದೆ ಬರೀತೀನಿ ಎಂಪ್ಲಾಯ್ ನೇಮ್. ಅವಾಗ್ನೂ ಕೂಡ ನಾವೇನ್ ಮಾಡ್ಬೇಕು, EMPY ಎಂಪ್ಲಾಯ್ ನೇಮ್ ಅನ್ನ ನಾವು ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ಓಕೆ, ಎಂಪ್ಲಾಯ್ ನೇಮ್ ಆಯ್ತು. ನೆಕ್ಸ್ಟ್ ಕಾಲಮ್ ಒಳಗೆ ಏನ್ ಬರಿಬೇಕು, ಆ ಒಂದು ಎಂಪ್ಲಾಯ್ಗೆ ಅಂದ್ರೆ ಕೆಲಸ ಮಾಡುವಂತ ವ್ಯಕ್ತಿಗೆ ನೀವು ಎಷ್ಟು ಪೇಮೆಂಟ್ ಅನ್ನ ಕೊಡ್ತಾ ಇದ್ರಿ, ಸ್ಯಾಲರಿ ಎಷ್ಟು ಕೊಡ್ತಾ ಇದೆ ಒಂದು ಕಂಪನಿ ಅಥವಾ ಯಾವುದೋ ಒಂದು ಕ್ಷೇತ್ರ,
ಅಲ್ಲಿ ಎಷ್ಟು ಅವರಿಗೆ ಪಗಾರ ಕೊಡ್ತಾ ಇದೆ ಅನ್ನೋದನ್ನ ನಾವು ಬರಿಬೇಕಾಗ್ತದೆ. ಜೊತೆಗೆ HRA ಅನ್ನು ಕೂಡ ಅಲ್ಲಿ ಕೊಡ್ತಾರೆ. ಜೊತೆಗೆ HRA ಅಂದ್ರೆ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ಹೋಮ್ ರೆಂಟ್ ಅಲೌನ್ಸ್ ಕೂಡ ಕೊಡ್ತಾರೆ. ಓಕೆನಾ, ಅಂದ್ರೆ ಮನೆ ಬಾಡಿಗೆ ಕೂಡ ಅವರು ಕೆಲಸ ಮಾಡೋರಿಗೆ ಕೊಡ್ತಿರ್ತಾರೆ. ಓಕೆ, DA ಅಂದ್ರೆ ನಾವೇನ್ ಹೇಳ್ತೀವಿ ಡೈಲಿ ಅಲೌನ್ಸ್ ಕೂಡ ಕೊಡ್ತಿರ್ತಾರೆ. ಚಾಪಣಿ ಖರ್ಚು ಕೂಡ ಅವರಿಗೆ ಕೊಡ್ತಾರೆ. ಓಕೆ, ಅದಾದ ನಂತರ GS ಅಂದ್ರೆ ಗ್ರಾಸ್ ಸ್ಯಾಲರಿ ಎಷ್ಟು ಬರುತ್ತೆ ಅದನ್ನು ಕೂಡ ಬರಿಬೇಕು. GS ಆದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, PF ಅನ್ನ ಕಟ್ ಮಾಡ್ತಾರೆ ಕಂಪನಿಯವರು. ಅಂದ್ರೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ PF ಕಟ್ ಮಾಡ್ತಾ ಹೋಗ್ತಾರೆ. ನಾವು ಕೆಲಸದಿಂದ ಯಾವಾಗ ರಿಸೈನ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀವಿ ಅವಾಗ ಆ ಒಂದು PF ಹಣವನ್ನ ನಾವು ಸಂಪೂರ್ಣವಾಗಿ ವಿಡ್ರಾನ ಮಾಡ್ಕೋಬಹುದು, ಅಂದ್ರೆ ನಾವು ತಗೋಬಹುದು. ಓಕೆನಾ, PF ಆದ ನಂತರ ಟ್ಯಾಕ್ಸ್ ಒಂದು ಇದ್ದಿರುತ್ತೆ. ಅಂದ್ರೆ ನಮ್ಮ ಪೇಮೆಂಟ್ ಗೆ ಇಂತಿಷ್ಟು ಟ್ಯಾಕ್ಸ್ ಅಂತೇಳಿ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಇದಿಷ್ಟು ನಾವೇನ್ ಮಾಡ್ತೀವಿ, ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀವಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೂ ಕೂಡ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಬೇಸ್ ಕೊಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು. ಈಗ ಸಪೋಸ್ ಮದುವೆ ಮಾಡ್ಕೊಂಡು ನಿಮ್ ಮನೆಗೆ ಒಂದು ಹೆಣ್ಣು ಕರ್ಕೊಂಡ್ ಬರ್ತೀರಿ, ಅವ್ರಿಗೆ ಡೈರೆಕ್ಟ್ ಆಗಿ ಎಲ್ಲ ಕೆಲಸ ಗೊತ್ತಾಗ್ಬಿಡ್ತೈತೇನ, ನಿಮ್ ಮನೆ ಒಳಗೆ ಯಾರು ಹೆಂಗದಾರ, ಯಾವ ರೂಮ್ ಒಳಗೆ ಏನೈತೆ ಅನ್ನೋದು ಗೊತ್ತಾಗ್ಬಿಡ್ತೈತೇನ. ಅವರಿಗೂ ಕೂಡ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇದಿರತ್ತೆ. ಒಂದು 3 ತಿಂಗಳ ಎಲ್ಲಾರು ಗೊತ್ತಾಗ್ಬೇಕು, ಯಾರು ಸಂಬಂಧಿಕರು ಎಲ್ಲಿ ಅದಾರ, ಏನ್ ಅದಾರ, ಇವ್ರು ಹೆಂಗದಾರ, ಅವ್ರು ಹೆಂಗದಾರ ಎಲ್ಲಾ ತಿಳ್ಕೋಬೇಕಿಲ್ಲ. ಹಂಗಾಗಿ ಮನ್ಯಾಗಿರುವಂತಹ ಹಿರಿಯರು ಎಲ್ಲಾರು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಯಾಕಂದ್ರೆ ಮನ್ಯಾಗ ಹಿರಿಯರು ಏನ್ ಕೊಡ್ತಿರ್ತಾರಲ್ಲ ಒಂದು ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ನೀವು ಎಲ್ಲೇ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಬೇಸಿಕ್ ಪೀರಿಯಡ್ ಅಲ್ಲಿ ನಿಮ್ಗೆ 1 ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ನೀವು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಕಂಪನಿಯಲ್ಲಿ ಏನಿದೆ ಏನಿಲ್ಲ, ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಎಲ್ಲವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮನೆಗೆ ನಾವು ಯಾರ್ದಾದ್ರೂ ಮನೆಗೆ ಅಥವಾ ನಮ್ಮ ಮನೆಗೆ ಒಂದು ಹೆಣ್ಣಿನ ಕರ್ಕೊಂಡು ಬಂದಾಗ ಅಲ್ಲಿನೂ ಕೂಡ ಹಿರಿಯರು ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಿರ್ತಾರೆ. ಹಿರಿಯರು ಕೊಟ್ಟಿರುವಂತ ಮಾರ್ಗದರ್ಶನವನ್ನ ಬಿಟ್ಟು ನಾವು ಬೇರೆ ದಾರಿ ಹಿಡಿದ್ರೆ ಎಕ್ಕುಟ್ಟು ಹೋಗ್ಬಿಡ್ತೀವಿ, ಹಳ್ಳ ಹಿಡಿದು ಹೊಂಟು ಬಿಡ್ತೀವಿ, ಮುಂದೆ ಯಾರು ಕೇಳೋದಿಲ್ಲ, ನಮಗೆ ಗೊತ್ತಾಗ್ತದ. ಹಾಗಾಗಿ ಹಿರಿಯರು ಇರುವಂತದ್ದಾಗಿರ್ಬೋದು, ಟ್ರೈನಿಂಗ್ ಕೊಡುವಂತದ್ದಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋದ್ರೆ ಒಂದು ಬಂಗಾರದಂತ ಜೀವನವನ್ನ ನಾವು ನೋಡಬಹುದು. ಓಕೆ, ಅದಾದ ನಂತರ ನಾನು ಏನ್ ಮಾಡ್ತಾ ಇದೀನಿ, ಕೆಳಗಡೆ ಬಂದು ಇಲ್ಲಿ ಎಂಪ್ಲಾಯ್ ನಂಬರ್ 101 ಕೊಟ್ಬಿಡೋಣ. ಓಕೆ, ಇದನ್ನೇನ್ ಮಾಡ್ತೀನಿ, ಜಗ್ಗಿ ಕೆಳಗಡೆ ಎಲ್ಲಿ ಮಠ ಬೇಕು ಅಲ್ಲಿ ಮಠ ಜಕ್ಕೊಂಡ್ಬಿಡ್ರಿ. 10 ನಂಬರ್ ತನ ಜಗ್ಗಿ ಬಾಜು ಒಂದು ಪಾಯಿಂಟ್ ಬರ್ತದೆ, ಕರಿ ಪಾಯಿಂಟ್, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ, ಫಿಲ್ ಸೀರೀಸ್ ಅಂತ ಮಾಡ್ರಿ. 108 ಮಂದಿ ನಾವು ಡೀಟೇಲ್ಸ್ ಅನ್ನ ಹಾಕಿದೀವಿ. 10 ಮಂದಿ ಆಗ್ಬೇಕ್ರಿ. 10 ಮಂದಿ ಇನ್ನೊಂದ್ 2 ಜಗ್ಗಿ ಬಿಡು. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕಾ, ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. 10 ಮಂದಿ ಬಂದ್ಬಿಡ್ತಾರೆ. ಎಂಪ್ಲಾಯ್ ನೇಮ್ ಬರಿಬೇಕಾಗಿದೆ ಇಲ್ಲಿಗ ರವಿ NK ಅಂತ ಬರೀತೀನಿ. ಎಂಪ್ಲಾಯ್ ನೇಮ್ ಬರ್ದೇ ಬಿಡೋಣ, ಯಾಕೆ ತಲೆ ಕೆಡಿಸ್ಕೋತೀರಿ. ಇಲ್ಲಿಂದ ರಮೇಶ್ ಅಂತಾನು ಕೂಡ ನಾನು ಏನ್ ಮಾಡ್ತೀನಿ, ರಮೇಶ್ ಅಂತ ಬರ್ಕೋತೀನಿ. ಇಲ್ಲಿಂದ ಗೀತಾ ಅಂತ ಬರ್ದ್ ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಗುರು 9X ಅಂತ ನಂದೇ ಹೆಸರು ಬರ್ಕೊಂಡ್ಬಿಡ್ತೀನಿ. ಓಕೆ, ಅದಾದ ನಂತರ ADHIR ಅಧೀರ್ ಅಂತ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದಾದ ನಂತರ ಮತ್ತೇನು ಬರಿಬೇಕಾಗಿದೆ, ಮತ್ತೆ ಅದಾದ ನಂತರ ವಿನಾಯಕ ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್ ಅದಾದ ನಂತರ ರಾಜಕುಮಾರ, ನೀನೇ ರಾಜಕುಮಾರ ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್ ಅದಾದ ನಂತರ ಏನಾಯ್ತು, ರಾಮು ಜೆ ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್ ಅದಾದ ನಂತರ ರಾಜು ಆಯ್ತಾ, ರವಿಕುಮಾರ್ ಆಯ್ತು, ರವಿಕುಮಾರ್ ಅಂತ ಬರೆದು ಬಿಡ್ತೀನಿ. ರವಿ ಕುಮಾರ್ ಅಂತ ಬರೆದು ಬಿಡ್ತೀನಿ. ನೆಕ್ಸ್ಟ್ ರವಿಕುಮಾರ್ ಆಯ್ತು, ರಾಜು ಆಯ್ತು, ಬಸು ಅಂತ ಬರೆದು ಬಿಡ್ತೀನಿ. ಓಕೆ, ಬಸ್ಸು ಅಂತ ಬರೋದು, ಬಸ್ಸು NM ಅಂತ ಬರೆದು ಬಿಡ್ತೀನಿ. ಈ ರೀತಿಯಾಗಿ ಒಂದು 10 ಮಂದಿ ಹೆಸರುಗಳನ್ನ ಒಂದು ಕಂಪನಿ ಒಳಗೆ ಕೆಲಸ ಮಾಡುವಂತ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ನಾವು ಬರ್ದಿರ್ತೀವಿ. ಇಂಥವು ಸಾವಿರಾರು ಮಂದಿ ಇರ್ತದೆ, ತಲೆ ಕೆಡಿಸ್ಕೋಬೇಡ್ರಿ. ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ. ನೆಕ್ಸ್ಟ್ ಇವುಗಳನ್ನ ಎಂಪ್ಲಾಯ್ ನೇಮ್ ಅನ್ನೋದು ಒಳಗೆ ಸೇರಿಬಿಟ್ಟದ, ಎಲ್ಲಿ ಕಾಣಿಸಾ ಆಗ್ತಿಲ್ಲ, NAM ಅಟ್ಟೆ ಕಾಣಿಸತ್ತದ. ಇವೆಲ್ಲ ಏನ್ ಬರ್ದಿನಲ್ಲಿ ಕಾಲಮ್ಗಳು ಆಟೋಮೆಟಿಕ್ ಸೆಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತೇನ, ಅವಾಗ ಇದಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಮ್ಯಾನುವಲ್ ಆಗಿ ನೀವು 2 ಬಾಣಚಿನ್ ಹಿಂಗ್ ಇರ್ತಾವ, ಸರಿಸ್ಬಿಡ್ರಿ, ಆಟೋಮೆಟಿಕ್ ಸರಿತಾವ್, ಗೊತ್ತಾಗ್ತದೆ. ಬೇಸಿಕ್ ಸ್ಯಾಲರಿ ಮ್ಯಾಲ ಹೋಗಿ ಸರಿಸ್ಬಿಡ್ರಿ, ತಾನೇ ಸರಿದ್ ಬಿಡ್ತಾವ್, ತಲೆ ಕೆಡ್ಸ್ಕೋಬಾರ್ದು ಜಾಸ್ತಿ. ನೆಕ್ಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತಾ ಇದ್ರಿ ಇವರಿಗೆ, ಈಗಿನ ಕಾಲದೊಳಗೆ ಬೇಸಿಕ್ ಸ್ಯಾಲರಿ ಅಂದ್ರೆ ಒಂದು 15,000 ರೂಪಾಯಿ ಕೊಡ್ತಾರ ಅಂತ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವರಿಗೆ ಒಂದು 9,000 ರೂಪಾಯಿ ಕೊಡ್ತಾರ. ಸಣ್ಣ ಕಂಪನಿ ಐತಿ ನಮ್ದು. ಓಕೆ, ಇವರಿಗೆ 10,000 ಸಪೋಸ್ 15,000 ಕೊಡ್ತಾರ. ನೆಕ್ಸ್ಟ್ 15,600 ಅಂತ ಮಾಡ್ಬಿಡ್ತೀನಿ, 15,500 ರೂಪಾಯಿ ಕೊಡ್ತಾರ. ಇವರಿಗೆ 12,500 ಕೊಡ್ತಾರ. ನೆಕ್ಸ್ಟ್ ಇವರಿಗೆ ಅಧೀರ್ಗೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಒಂದು 14,630 ರೂಪಾಯಿ ಕೊಡ್ತಾರ. ನೆಕ್ಸ್ಟ್ ಇವರಿಗೆ ಎಷ್ಟು ಪೇಮೆಂಟ್ ಬರ್ತೈತಿ, ವಿನಾಯಕಗೆ 12,060 ರೂಪಾಯಿ ಪೇಮೆಂಟ್ ಬರ್ತದೆ, 600 ಅಂತ ಬರೆದು ಬಿಡ್ರಿ. ಓಕೆ, ನೆಕ್ಸ್ಟ್ 11,430 ರೂಪಾಯಿ, 560. ಸುಮ್ಮನೆ ಬರಿತಾ ಇದ್ದೀನಿ, ನೀವು ಕೂಡ ಪ್ರಾಕ್ಟೀಸ್ಗೆ ಏನ್ ಮಾಡ್ಬೇಕಾಗ್ಯದಪ್ಪ, ನಾವು ರೊಕ್ಕ ಹಾಕೋಬೇಕಾಗ್ಯದ ಅಟ್ಟೆ. ಓಕೆ, ಇಲ್ಲಿಂದ ಈ ರೀತಿಯಾಗಿ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇವರಿಗೆ ಎಷ್ಟು ಆಗ್ತಾ ಇದೆ, 12,000 ಇಷ್ಟು ಬರೆದು ಬಿಡ್ತೀನಿ. ಓಕೆ, ಈ ರೀತಿಯಾಗಿ ಅವರಿಗೆ ನಾವು ಪೇಮೆಂಟ್ ಗಳನ್ನ ಸರ್ಕಾರ ಕೊಡ್ತಾ ಇದೆ ಅಥವಾ ಒಂದು ಕಂಪನಿ ಕೊಡ್ತಾ ಇದೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, HRA ಅಂದ್ರೆ ಡೈಲಿ ಒಂದು HRA ಅಂದ್ರೆ ನಾವ್ ಏನ್ ಮಾಡ್ತೀವಿ, ಹೋಮ್ ರೆಂಟ್ ಅಲೌನ್ಸ್ ಅನ್ನ ಆ ಕಂಪನಿಯವರೇ ಕೆಲಸ ಮಾಡೋರಿಗೆ ಕೊಡ್ಬೇಕಾಗ್ತದ. ರೊಕ್ಕ ಎಷ್ಟು ಕೊಡಾಕತ್ತೀರಪ್ಪ ಅನ್ನುವಂಥದ್ದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಪರ್ಸೆಂಟೇಜ್ ಇರ್ತದ ಅವರ ಸ್ಯಾಲರಿ ಮೇಲೆ. ಅವರಿಗೆ ಒಂದು ಕಂಪನಿ ಕಡೆಯಿಂದ ಒಂದು 15% ಅವರಿಗೆ HRA ಎಲ್ಲರಿಗೂ ಕೂಡ ಸಿಗ್ತಾ ಇರತ್ತೆ.
ಹೋಮ್ ರೆಂಟ್ ಅಲೌನ್ಸ್ ಕಂಪನಿಯವ್ರು ಏನ್ ಮಾಡತ್ತಾರ 15% ಕೊಡ್ತಾ ಇದಾರೆ. ಪರ್ಸೆಂಟೇಜ್ ಸೇಮ್ ಇರುತ್ತೆ, ಒಬ್ರಿಗೊಂದು ಕೊಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಗ್ತದ. ಎಲ್ಲೇ ಹೋದ್ರು ಕೂಡ ಪರ್ಸೆಂಟೇಜ್ 15,000 ತಗೊಂಡವನಿಗೆ 20% ಕೊಡ್ತಾರ ಅಂತ ಹೇಳಿ ಅವನಿಗೆ ದೊಡ್ಡ ಮನೆಗೆ ಇಡ್ತಾರೇನ? ಎಲ್ಲರಿಗೂ ಕೂಡ ಸೇಮ್ ಇರ್ತದೆ. ಹಂಗಾಗಿ ಇಲ್ಲಿ ಪರ್ಸೆಂಟೇಜ್ ಆಗಿ ಲೆಕ್ಕಾಚಾರ ಮಾಡ್ಕೋಬೇಕಿಲ್ಲ. ಮಾಡೋಕ್ಕಿಂತ ಮೊದಲ ಇದಕ್ಕೆ ಚಂದಾಗಿ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಅವಾಗ ನಾನೇನ್ ಮಾಡ್ತೀನಿ, ಇದಕ್ಕ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿವರೆಗೆ, ಅಂದ್ರೆ ಯಾಕಂದ್ರೆ NS ತನ ನಮ್ದು ಕಾಲಮ್ ಐತಲ್ಲ, ಅವಾಗ ಅಲ್ಲಿ ತನ ಮಾಡಿ ಮರ್ಜ್ ಸೆಂಟರ್ ಮಾಡ್ಕೊಂಡ್ರೆ ಎಂಪ್ಲಾಯ್ ಡೀಟೇಲ್ಸ್ ಅಂತೇಳಿ ಸಂಪೂರ್ಣವಾಗಿ ಸೆಂಟರ್ ಬರ್ತದ. ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ, ಸ್ವಲ್ಪ ನಿಮ್ಗೂ ಕಾಣಿಸ್ಲಿ. ಓಕೆ, ನೆಕ್ಸ್ಟ್ HRA UN ಇದಾವಲ್ಲ, ಇವಕ್ಕೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿವರೆಗೆ ಸೆಲೆಕ್ಷನ್ ಮಾಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ಬೇಕು, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ, ಒಂದು ಬಾಕ್ಸ್ ಬಂದ್ಬಿಡ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂದ್ಬಿಡ್ತದೆ. ನೆಕ್ಸ್ಟ್ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಕಲರ್ ಕೊಡಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ರಿ, ಬಕೆಟ್ ಇರ್ತದ, ಬಕೆಟ್ ತಗೊಂಡು ಒಂದು ಕಲರ್ ಹಾಕ್ಬಿಟ್ರಿ, ಎಂಪ್ಲಾಯ್ ಡೀಟೇಲ್ಸ್ ಅಂತೇಳಿ ಗೊತ್ತಾಗ್ತದ. ಇವುಗಳಿಗೆ ಒಂದು ಕಲರ್ ಬೇಕು ಅಂದ್ರೆ ಕೆಂಪು ಕಲರ್ ಒಳಗೆ ಹಾಕ್ಬಿಡ್ರಿ, ಬೋಲ್ಡ್ ಬೇಕು ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡ್ರಿ, ದಪ್ಪ ಆಗ್ಬಿಡ್ತಾವ. ತಿಳಿಯತೈತ್ ನಾ ಹೇಳೋದ. ನೆಕ್ಸ್ಟ್ ಇವ್ ನಂಬರ್ಸ್ ಗಳು ಈ ಕಡೆ ಬರ್ಬೇಕು ಸರ್, ಸೆಂಟರ್ ಒಳಗೆ ಬರ್ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಇದಕ್ಕ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೇಕು, ಯಾಕಂದ್ರೆ ಚಂದ ಕಾಣಿಸ್ಬೇಕ, ಸುಮ್ನೆ ಮಾಡೋದಲ್ಲ. ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇವುಗಳಿಗೂ ಕೂಡ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋರಿ, ಎಲ್ಲಾ ಅಕ್ಷರಗಳು ಕೂಡ ಈಗ ಸೆಂಟರ್ ಒಳಗೆ ಬರ್ಲಿಕ್ಕೆ ಶುರು ಆಗ್ತಾವ. ತಿಳಿತಾರ ಹೇಳೋದ. ನೆಕ್ಸ್ಟ್ ಒಳಗಡೆ ಇರುವಂತ ಅಕ್ಷರಗಳ ಬೇರೆ ಕಲರ್ ಒಳಗೆ ಬರ್ಬೇಕು ಸರ್ ಅಂದ್ರೆ ಬೋಲ್ಡ್ ಮಾಡ್ಕೋರಿ. ಸ್ವಲ್ಪ ಬೇರೆ ಕಲರ್ ಯಾವ್ದು ಬೇಕು ನಿಮ್ಗೆ, ಆ ಒಂದು ಕಲರ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಕೊಡಬಹುದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವೇನ್ ಮಾಡ್ಬೋದು, ನಾನು ನೀಲಿ ಕಲರ್ ಅನ್ನ ಸಂಪೂರ್ಣವಾಗಿ ಕೊಡ್ತಾ ಇದೀನಿ. ಈಗ ಏನ್ ಮಾಡ್ಬೇಕು, ಒಂದು ಫಾರ್ಮುಲಾಗಳನ್ನ ಹಾಕೊಂಡು ಈ ಒಂದು ಕಾಲಮ್ಸ್ ಗಳನ್ನ ಲೆಕ್ಕಾಚಾರ ಮಾಡ್ಬೇಕಾಗ್ತದ. ತಿಳಿತಾ? ಈಗ ಏನ್ ಮಾಡ್ಬೇಕಾಗಿದೆ, HRA 15% ಈ ಒಂದು ಕಂಪನಿಯವ್ರು ಕೊಡ್ತಾ ಇದಾರೆ, ಅದನ್ನ ಹೆಂಗ್ ಮಾಡ್ಬೇಕು ಸರ್ ಅಂದ್ರೆ ಇಸ್ ಈಕ್ವಲ್ ಟು ಅನ್ನ ಹಾಕೋಬೇಕು. ಇಸ್ ಈಕ್ವಲ್ ಟು ಹಾಕಿದ ನಂತರ ಅವರ ಟೋಟಲ್ ಸ್ಯಾಲರಿ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಏನ್ ಮಾಡ್ಬೇಕು, ಈಗ ಸ್ಟಾರ್ ಮಾರ್ಕ್ ಹಾಕೊಂಡು 15% ಎಷ್ಟು, 100ಕ್ಕೆ 15% ಅವರಿಗೆ ಹೋಮ್ ರೆಂಟ್ ಅಲೌನ್ಸ್ ಕೊಡ್ತಾ ಇದಾರೆ. ಈ ರೀತಿಯಾಗಿ ಫಾರ್ಮುಲಾನ ಹಾಕೊಂಡು ಎಂಟರ್ ಮಾಡ್ಕೊರಿ. 2,250 ರೂಪಾಯಿ ಅವರಿಗೆ ಹೋಮ್ ರೆಂಟ್ ಅಲೌನ್ಸ್ ಕೂಡ ಸಿಗ್ತಾ ಇದೆ. ಪೇಮೆಂಟ್ ಜೊತೆಗೆ ಮನೆ ಬಾಡಿಗೆ ಕೂಡ ಅವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ಡೈಲಿ ಅಲೌನ್ಸ್ಮೆಂಟ್ ಗೆ, ಅಂದ್ರೆ ಎಲ್ಲಾದ್ರೂ ತಿರುಗಾಡೋದು ಅಥವಾ ಅವರಿಗೆ ಏನೋ ಒಂದು ಕೊಡ್ತಿರ್ತಾರೆ, ಓಕೆ, ಕಮಿಷನ್ ಅಂತ ಹೇಳ್ಬೋದು. ಕಮಿಷನ್ ಹೇಳಿಕ್ ಬರೋದಿಲ್ಲ, ಒಂದು ಡೈಲಿ ಅಲೌನ್ಸ್ಮೆಂಟ್ ಅಂತ ಇದ್ದಿರತ್ತೆ, ಅದನ್ನ ಕೊಡ್ತಿರ್ತಾರೆ. ಅದೆಷ್ಟು ಕೊಡ್ತಾರಪ್ಪ ಅಂದ್ರೆ 10% ಕೊಡ್ತಾರೆ. ಅದಕ್ಕೂ ಕೂಡ ಸೇಮ್ ಫಾರ್ಮುಲಾ, ಈಸ್ ಈಕ್ವಲ್ ಟು ಹಾಕೋಬೇಕು. ಟೋಟಲ್ ನಮ್ದೇನಾಯ್ತು, ಇಲ್ಲಿ ನಾವು ಟೋಟಲ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟಾರ್ ಹಾಕಬೇಕು, 10% ಹಾಕಬೇಕು, ಬಾರ್ ಹಾಕೊಂಡು 100 ಟೈಪ್ ಮಾಡ್ಕೊಂಡು ಎಂಟರ್ ಮಾಡ್ಕೋರಿ. 1,500 ರೂಪಾಯಿ ಅವರಿಗೆ ಡೈಲಿ ಒಂದು ಡಿ ಅಂತ ಸಿಗತ್ತೆ, ಅಂದ್ರೆ ಡೈಲಿ ಅಲೌನ್ಸ್ ಕೂಡ ಸಂಪೂರ್ಣವಾಗಿ ಸಿಗತ್ತೆ. ಓಕೆನಾ? ನೆಕ್ಸ್ಟ್ ಅದಾದ ನಂತರ ಒಂದು ಗ್ರಾಸ್ ಸ್ಯಾಲರಿ ಅಂದ್ರೆ ಏನಾಗ್ತದೆ, ಅವ್ರಿಗೆ ಏನ್ ಕೊಡ್ತಾ ಇದೆ ಕಂಪನಿ, 2,250 ರೂಪಾಯಿ ಕೊಟ್ಟು ಮತ್ತೆ 1,500 ರೂಪಾಯಿನೂ ಕೊಡ್ತಾ ಇದೆ. ಅಂದ್ರೆ ಮೂರನ್ನು ಕೂಡ ನಾವು ಕೂಡಿಸ್ಕೋಬೇಕು. ಅಂದ್ರೆ ಗ್ರಾಸ್ ಸ್ಯಾಲರಿ ಅವರಿಗೆ ನೆಟ್ ಅಮೌಂಟ್ ಎಷ್ಟು ಹೋಗ್ತದ ಪೇಮೆಂಟ್ ಅನ್ನೋದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ, ಕೂಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ 15,000 ರೂಪಾಯಿ ಪಗಾರ ಕೊಡತ್ತಾರ, ಮತ್ತೆ 2,250 ರೂಪಾಯಿ ರೂಮ್ ಬಾಡಿಗೆನೂ ಅವರೇ ಕೊಡತ್ತಾರ, ಮತ್ತೆ ಡೈಲಿ ಅಲೌನ್ಸ್ಗೆ 1,500 ರೂಪಾಯಿನೂ ಅವರೇ ಕೊಡತ್ತಾರ. ಅಂದ್ರೆ ಟೋಟಲ್ ಎಷ್ಟು ಪಗಾರ ಬಂದಂಗ ಐತಪ್ಪ ನಮಗ ಅನ್ನೋದನ್ನ ನಾವು ಇಲ್ಲಿ ಲೆಕ್ಕ ಮಾಡ್ಬೇಕಾಗ್ತದ. ಈಸ್ ಈಕ್ವಲ್ ಟು ಮಾಡ್ಕೋಬೇಕ. ಮಾಡಿ ಏನ್ ಮಾಡ್ಬೇಕು, ಟೋಟಲ್ 15,000 ಮೇಲೆ ಕ್ಲಿಕ್ ಮಾಡ್ರಿ, ಪ್ಲಸ್ ಹಾಕೊಂಡ್ಬಿಡ್ರಿ. 2,250 ಮೇಲೆ ಕ್ಲಿಕ್ ಮಾಡ್ರಿ, ಪ್ಲಸ್ ಹಾಕೊಂಡ್ಬಿಡ್ರಿ. ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರಿ, D3 ಹೆಂಗ್ ಬರತೈತೆ ಅಂದ್ರೆ ಡಿ ಕಾಲಮ್ 3ನೇ ಲೈನ್ ಇರೋದ್ರಿಂದ D3 ಅಂತ, C3 D3, C3 ಅಂದ್ರೆ ಸಿ ಕಾಲಮ್ 3ನೇ ಲೈನ್, C3 ಅಂತ ಬರುತ್ತೆ. ಡಿ ಕಾಲಮ್ D3 ಅಂತ 3ನೇ ಲೈನು, ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಮಾಡ್ಕೋಬೇಕು, ಇನ್ನೊಂದು ಕೂಡಿಸ್ಕೋಬೇಕು, ಇಲ್ಲಿ 15 ಒಂದು ಕೂಡಿಸ್ಕೋಬೇಕು. ಕೂಡಿಸಿದ್ರೆ ಎಲ್ಲವನ್ನು ಕೂಡ ಬತ್ತು ಎಂಟರ್ ಮಾಡ್ಕೊಂಡ್ಬಿಡ್ರಿ. 18,750 ರೂಪಾಯಿ ಅವರಿಗೆ ಟೋಟಲ್ ಕಂಪನಿಯಿಂದ ಸಿಗುವಂತ ಪೇಮೆಂಟು. ತಿಳಿತಾ ಇದೆಯಾ? ಇನ್ನೊಂದ್ಸರ್ತಿ ಕೆಳಗಿನ ಮಾಡಿ ತೋರಿಸ್ತೀನಿ ನೋಡ್ರಿ, ಇದೇ ರೀತಿಯಾಗಿ. ಓಕೆ, ಮತ್ತೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಮಾಡ್ಕೋಬೇಕು. 9,000 ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಇಲ್ಲಿಂದ ಸ್ಟಾರ್ ಹಾಕೋಬೇಕು. 15% ಬಾರ್ ಹಾಕೊಂಡು 100ಕ್ಕೆ 15% ಮಾಡಿ ಎಂಟರ್ ಮಾಡ್ರಿ. ಸಂಪೂರ್ಣವಾಗಿ 1,350 ರೂಪಾಯಿ ಅವರಿಗೆ HRA ರೂಮ್ ರೆಂಟ್ ಅಲೌನ್ಸ್ ಕೊಡ್ತಾ ಇದ್ದಾರೆ. 15% ಅಂದ್ರೆ ಅವ್ರ ಪೇಮೆಂಟ್ ಪ್ರಕಾರ 15% ಅವರಿಗೆ ಸಿಗ್ತಾ ಇರತ್ತೆ. ಓಕೆನಾ? ಓಕೆ, ಮತ್ತೆ ನಾವು ಎರಡನೇದು ಕೂಡ ಸೇಮ್ ಹಾಕೋಬೇಕಾಗತ್ತೆ. ಈಸ್ ಈಕ್ವಲ್ ಟು ಹಾಕಬೇಕು. ಸೇಮ್ ನಾವೇನ್ ಮಾಡ್ಬೇಕಾಗತ್ತೆ, ಟೋಟಲ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ, ಸ್ಟಾರ್ ಹಾಕೊಂಡ್ಬಿಡ್ರಿ. ಎಷ್ಟು ಪರ್ಸೆಂಟೇಜ್, 10% ಹಾಕೋರಿ. ಬಾರ್ ಹಾಕೊಂಡು 100 ಅನ್ನ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರಿಗೆ DA ಕೂಡ ಎಷ್ಟು ಬರ್ತಾ ಇದೆ, 900 ರೂಪಾಯಿ DA ಕೊಡ್ತಾ ಇದಾರೆ. ಇಲ್ಲಿಂದ ಗ್ರಾಸ್ ಸ್ಯಾಲರಿ ಅಂದ್ರೆ ಟೋಟಲ್ ಇವು ಮೂರನ್ನು ಕೂಡ ಕೂಡಿಸ್ಕೋಬೇಕು. ಈಸ್ ಈಕ್ವಲ್ ಟು ಮಾಡ್ಬೇಕು. ಟೋಟಲ್ ಮೇಲೆ ಕ್ಲಿಕ್ ಮಾಡ್ರಿ.
ಮಾಡ್ರಿ, ಪ್ಲಸ್ ಹಾಕೊಂಡ್ಬಿಡ್ರಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ, ಪ್ಲಸ್ ಹಾಕೋರಿ, ನೆಕ್ಸ್ಟ್ 900 ಮೇಲೆ ಕ್ಲಿಕ್ ಮಾಡ್ರಿ, ಎಂಟರ್ ಮಾಡ್ಕೊಂಡ್ಬಿಡ್ರಿ. 11,250 ರೂಪಾಯಿವರೆಗೆ ಟೋಟಲ್ ಪೇಮೆಂಟ್ ಅನ್ನ ನಾವು ಕೊಡ್ಬೇಕಾಗ್ತದ. ಇಷ್ಟೆಲ್ಲ ಕೊಟ್ಟಂಗ್ ಮಾಡಿದ್ರೆ ನಮಗೀಗ HRA ಕೊಟ್ರು, DA ಕೊಟ್ರು, 18,750 ರೂಪಾಯಿ ನನ್ನ ಪಗಾರ ಐತೈತ್ರಿ, ನಾ ಫುಲ್ ಖುಷಿ ಆಗ್ಬಿಟ್ಟಿನಿ. ಈಗ ಮುಂದೆ ಚಾಲು ಆಗ್ತದೆ ನೋಡಿ, PF ಕಟ್ ಮಾಡಿದ್ರು, ಟ್ಯಾಕ್ಸ್ ಕಟ್ ಮಾಡಿದ್ರು, ನೆಟ್ ಸ್ಯಾಲರಿ ಎಷ್ಟು ಬರ್ತದೆ ನೋಡೋಮಿಗೆ ಎಟ್ ಕಟ್ ಮಾಡ್ತಾರೆ. ನೆಕ್ಸ್ಟ್ PF ಅಂತ ಬಂದಾಗ ಈಸ್ ಈಕ್ವಲ್ ಟು ಅಂತ ಮಾಡ್ಬೇಕು. ಈಗ ಕಟ್ ಚಾಲು ಆಗ್ತಾವ. ಮೊದಲು ಕೊಟ್ಟಂಗ್ ಮಾಡಿದ್ರಿ ಇಲ್ಲಿ ಕಂಪನಿ ಅವ್ರ ಕೆಲಸ ಮಾಡೋರಿಗೆ ಮುಂದೆ ಕಟ್ ಮಾಡ್ಲಿಕ್ಕೆ ಚಾಲು ಮಾಡಿ ಕಟ್ ಮಾಡ್ತಾರ. ಬಟ್ ಟ್ಯಾಕ್ಸ್ ಅಂತೂ ಹೊಳಿ ಬರಲ್ಲ, ಹೋಗ್ಬಿಡ್ತದ. ನೆಕ್ಸ್ಟ್ PF ಅಂತೂ ಹೊಳಿ ಬರ್ತದೆ, ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಇಲ್ಲಿ PF ಅನ್ನ ಎಷ್ಟು ಪರ್ಸೆಂಟೇಜ್, ಒಂದು 5% ಕಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಪೇಮೆಂಟ್ ಒಳಗೆ. ಅವಾಗ ನಾವೇನ್ ಮಾಡ್ಬೇಕು, ಪೇಮೆಂಟ್ ಒಳಗೆ 5% ಕಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ಕಾಲಮಿಗೆ ಹೋಗ್ಬೇಕಪ್ಪ, ಟೋಟಲ್ ಕಾಲಮ್ ಒಳಗೆ ಹೋಗ್ಬೇಕಾಗ್ತದ. ಟೋಟಲ್ ಅಮೌಂಟ್ ಎಷ್ಟಾಗಿರ್ತೈತೆ ಅವ್ರದ, ನಾವೇನ್ ಮಾಡ್ತೀವಿ, ಗ್ರಾಸ್ ಸ್ಯಾಲರಿ ಒಳಗೆ ಕಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಗ್ರಾಸ್ ಸ್ಯಾಲರಿ ಒಳಗೆ ಕಟ್ ಮಾಡಬಾರ್ದು, PF ಎದ್ರೊಳಗೆ ಕಟ್ ಮಾಡ್ಬೇಕು, 15,000 ಒಳಗೆ PF ಅನ್ನ ನಾವು ಕಟ್ ಮಾಡ್ಬೇಕಾಗ್ತದ. ಗೊತ್ತಾಗ್ತದ. ಅವಾಗ ನಾವೇನ್ ಮಾಡ್ಬೇಕು, 15,000 ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು, ಸ್ಟಾರ್ ಹಾಕೋರಿ. ಇಲ್ಲಿಂದ ಎಷ್ಟು ಪರ್ಸೆಂಟೇಜ್, 5% ಬಾರ್ 100ಕ್ಕೆ 5% PF ಕಟ್ ಆಗ್ತಾ ಇದೆ. ಎಂಟರ್ ಮಾಡ್ಕೊಂಡ್ಬಿಡ್ರಿ. 750 ರೂಪಾಯಿ ಅವರಿಗೆ PF ಸಂಪೂರ್ಣವಾಗಿ ಕಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಕೆಳಗಡೆದು ಕೂಡ ಸೇಮ್ ಈಸ್ ಈಕ್ವಲ್ ಟು ಮಾಡ್ಕೋಬೇಕು. 9,000 ಮೇಲೆ ಕ್ಲಿಕ್ ಮಾಡ್ರಿ, ಸ್ಟಾರ್ ಹಾಕೋರಿ, ಎಷ್ಟು 5% ಹಾಕೋರಿ, ಬಾರ್ ಇಲ್ಲಿ 100ಕ್ಕೆ 5% PF ಅವರಿಗೆ ಕಟ್ ಮಾಡ್ತಾ ಇದಾರೆ. ಎಂಟರ್ ಮಾಡ್ರಿ. 450 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಕೂಡ ಕಟ್ ಆಗುತ್ತೆ ಅವ್ರ ಸ್ಯಾಲರಿ ಮಾಡುವಂತ ಸಂದರ್ಭದಲ್ಲಿ. ಓಕೆ, ಇದಕ್ಕೆ ಟ್ಯಾಕ್ಸ್ ಅಂತ ಬರುತ್ತೆ. ಟ್ಯಾಕ್ಸ್ ಎಷ್ಟು ಕಟ್ ಆಗ್ತೈತಪ್ಪ ಅಂದ್ರೆ ಒಂದು 10% ಟ್ಯಾಕ್ಸ್ ಕಟ್ ಆಗಕತ್ತೈತಿ ಅವರಿಗೆ ಅಂತೇಳಿ ಬಂದ್ಬಿಡ್ತದೆ. ಅವಾಗ ನಾವೇನ್ ಮಾಡ್ಬೇಕು, ಮತ್ತೆ 10% ಟ್ಯಾಕ್ಸ್ ಟೋಟಲ್ ಪೇಮೆಂಟ್ ಒಳಗೆ ಕಟ್ ಆಗ್ತದೆ, ಅದು ಗೊತ್ತಾಗ್ತದೆ. ಅವಾಗ ಈಸ್ ಈಕ್ವಲ್ ಟು ಮಾಡ್ಕೋಬೇಕು ಇಲ್ಲಿಂದ ಸಂಪೂರ್ಣವಾಗಿ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಟ್ಯಾಕ್ಸ್ ಅನ್ನು ಹಾಕ್ಬೇಕಂದ್ರೆ ಈಸ್ ಈಕ್ವಲ್ ಟು ಅಂತ ಹಾಕೋಬೇಕು. ಹಾಕಿದ ನಂತರ ಮತ್ತೆ ನಾವೇನ್ ಮಾಡ್ಬೇಕು, ಟೋಟಲ್ ಅವರ ಪೇಮೆಂಟ್ ಮೇಲೆ ಬೇಸಿಕ್ ಸ್ಯಾಲರಿ ಮೇಲೆ ಎಲ್ಲ ಕಟ್ ಆಗ್ತಾವ್. ನೆಕ್ಸ್ಟ್ ಬೇಸಿಕ್ ಸ್ಯಾಲರಿನ ಎಷ್ಟು ಇರ್ತೈತಿ ಇದು, ಆಮೇಲೆ ಕೂಡ್ತಾವ್. ಇವುಗಳು ವಿಚಾರ ಮಾಡಬಾರ್ದು, ನಾವು ಆಮೇಲೆ ನೋಡೋಣ ಅಂತ ಅದಕ್ಕೆ. ಓಕೆ, ಹಾಕಿದ ನಂತರ ಇಲ್ಲಿಂದ ಸ್ಟಾರ್ ಹಾಕೊಂಡ್ಬಿಡ್ರಿ. ಎಷ್ಟು 10.3% GST ಇವರಿಗೆ ಕಟ್ ಆಗ್ತಾ ಇದೆ. ಎಷ್ಟು ಅವ್ರ ಪೇಮೆಂಟ್ಗೆ. ಓಕೆನಾ, ಇಷ್ಟು ಹಾಕೊಂಡು ಎಂಟರ್ ಮಾಡ್ಕೋರಿ. 1,545 ರೂಪಾಯಿ ಟ್ಯಾಕ್ಸ್ ಕಟ್ ಆಗಿ ಹೋಯ್ತು ಸರ್ಕಾರಕ್ಕೆ. ಓಕೆ, ಮತ್ತೆ ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಕೋರಿ. 9,000 ಮೇಲೆ ಕ್ಲಿಕ್ ಮಾಡ್ರಿ, ಸ್ಟಾರ್ ಹಾಕೊಂಡ್ಬಿಡ್ರಿ. 10.3 ಬಾರ್ 100ಕ್ಕೆ ಅಂತ ಹಾಕೊಂಡು ಎಂಟರ್ ಮಾಡಿದ್ರೆ 927 ರೂಪಾಯಿ ಟ್ಯಾಕ್ಸ್ ಕಟ್ ಆಗಿ ಹೋಯ್ತದು. ಓಕೆ, ಅದು ಬರುವುದಿಲ್ಲ, PF ಕಟ್ ಆಗಿದ್ ಬರ್ತಾವ. ನೆಕ್ಸ್ಟ್ ಮತ್ತೆ IT ರಿಟರ್ನ್ಸ್ ಮಾಡ್ಕೋಬಹುದು. ಓಕೆನಾ, ನೆಕ್ಸ್ಟ್ ಅದಾದ ನಂತರ NS ಅಂದ್ರೆ ನೆಟ್ ಸ್ಯಾಲರಿ ಅಂತ ನಾವು ಹೇಳ್ತೀವಿ. NS ಅಂದ್ರೆ ನೆಟ್ ಸ್ಯಾಲರಿ, ಶಾರ್ಟ್ ಕಟ್ ಒಳಗೆ ಬರ್ತೀನಿ. ನೆಟ್ ಸ್ಯಾಲರಿ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇವುಗಳನ್ನ ನಾವು ಕಳಿಬೇಕಾಗ್ತದೆ. ಎದ್ರ ಕಳಿಬೇಕಾಗ್ತದ, ಇವೇನದಾವಲ್ಲ ಇವು, ಇದನ್ನು ಕಟ್ ಆಗ್ತೈತಿ, ಇದನ್ನು ಕಟ್ ಆಗ್ತೈತಿ. ಎದ್ರೊಳಗೆ ಕಟ್ ಆಗ್ತಾವ ಇವು. ನಾವು ಈ ಟೋಟಲ್ ಏನು ಗ್ರಾಸ್ ಸ್ಯಾಲರಿ ಐತಿಲ್ಲ ಇದ್ರೊಳಗ ಇವೆರಡನ್ನು ಕೂಡ ಕಟ್ ಮಾಡಿ ನಮಗ್ ಟೋಟಲ್ ಎಷ್ಟು ರೊಕ್ಕ ಬರ್ತಾವ ಅಂತೇಳಿ ಈಗ ಲೆಕ್ಕ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತೀನಿ, ನಾನು ಈಸ್ ಈಕ್ವಲ್ ಟು ಮಾಡ್ಕೋತಾ ಅದನಿ. ಈಸ್ ಈಕ್ವಲ್ ಟು ಮಾಡ್ಕೊಂಡು ಏನ್ ಮಾಡ್ತೀನಿ, ಗ್ರಾಸ್ ಸ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ, ಮೈನಸ್ ಗ್ರಾಸ್ ಸ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಕಟ್ ಆಗಿರುವಂತ 750 ರೂಪಾಯಿ ಕಟ್ ಆಯ್ತು. ಮತ್ ಮೈನಸ್ ಮತ್ತೆ ಯಾವ್ದು ಕಟ್ ಆಯ್ತ್ರಿ, 1,545 ರೂಪಾಯಿನೂ ಕೂಡ ಕಟ್ ಆಯ್ತು. ಮಾಡಿದ ನಂತರ ಎಂಟರ್ ಮಾಡ್ಕೋರಿ. ಎಷ್ಟು ಬಂತು, 16,455 ರೂಪಾಯಿ ಅವರಿಗೆ ಅಮೌಂಟ್ ಹೋಗ್ತದ. ತಿಳಿತಾ? ಇಷ್ಟು ನಾವು ಸಂಪೂರ್ಣವಾಗಿ ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿಂದ ಮತ್ತೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತೀನಿ, ಸೇಮ್ ಲೆಕ್ಕ ಈಸ್ ಈಕ್ವಲ್ ಟು ಹಾಕೋಬೇಕು. ಇಲ್ಲಿಂದ ಟೋಟಲ್ ಸ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಅಂದ್ರೆ ಗ್ರಾಸ್ ಸ್ಯಾಲರಿ ಇವೆಲ್ಲ ಸೇರಿಸಿ ಇಷ್ಟು ಬಂದಿರ್ತದ ಅವನಿಗೆ, ಇದ್ರಾಗ ಇವೆಲ್ಲ ಕಟ್ ಆಗ್ತಾವ. ಹೌದಾ, ಮತ್ತೆ ಇಲ್ಲಿಂದ ಮೈನಸ್ ಮಾಡ್ಬೇಕು. 450 ಮೇಲೆ ಕ್ಲಿಕ್ ಮಾಡ್ರಿ, ಮತ್ ಮೈನಸ್ ಕ್ಲಿಕ್ ಮಾಡ್ಕೋರಿ. 927 ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಅದು ಕಾಣಿಸೋದಿಲ್ಲ ಅಂತಲ್ಲ, ಕಾಣಿಸ್ತದ. ಜೂಮ್ ಮಾಡಿದಿನಲ್ಲ, ಸ್ವಲ್ಪ ಕಾಲಮ್ ದೊಡ್ಡ ಆದ್ರೆ ಕಾಣಿಸ್ತಾವ. ಎಂಟರ್ ಮಾಡ್ಕೊಂಡ್ಬಿಡ್ರಿ. 9,875 ರೂಪಾಯಿ ಅವರಿಗೆ ಪೇಮೆಂಟ್ ಅನ್ನ ನಾವು ಕೊಡ್ಬೇಕಾಗ್ತದೆ. ಯಾರಿಗೆ, ರಮೇಶಗ. PF ಕಟ್ ಆಯ್ತು, ಟ್ಯಾಕ್ಸ್ ಕಟ್ ಆಯ್ತು, DA ಬತ್ತು, ಮತ್ತೆ HRA ಕೂಡ ಅವರಿಗೆ ಸಂಪೂರ್ಣವಾಗಿ ಜಮಾ ಕೊಟ್ಟಿದ್ದೀವಿ. ಈಗ ಇವುಗಳನ್ನ ಬಹಳ ಸರಳ, ಒಂದ್ ಮಾಡಿದ್ರೆ ಸಾಕು. ಇಲ್ಲಿಂದ ಒಂದು ಪಾಯಿಂಟ್ ಹಿಡೀರಿ, ಇಲ್ಲೊಂದು ಇದ್ರ ಮೇಲೆ ಹಿಂಗ್ ಪ್ಲಸ್ ಹಿಡಿದು ಕೆಳಗ್ ಜಗ್ರಿ, ಆಟೋಮೆಟಿಕ್ ಬಂದ್ಬಿಡ್ತದ ಲೆಕ್ಕಾಚಾರ. ಮತ್ತೆ ಇದನ್ನ ಹಿಡೀರಿ, ಕೆಳಗ್ ಬಂದ್ಬಿಡ್ರಿ, ಆಟೋಮೆಟಿಕ್ ಬಂದ್ಬಿಡ್ತದ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ನೆಕ್ಸ್ಟ್ ಕೆಳಗ್ ಜಾಗ್ರಿ, ಆಟೋಮೆಟಿಕ್ ಬಂದ್ಬಿಡ್ತದ. ನೆಕ್ಸ್ಟ್ ಇಲ್ಲಿಂದ ಹಿಡಿರಿ, ಕೆಳಗ್ ಜಾಗ್ರಿ, ಆಟೋಮೆಟಿಕ್ ಬಂದ್ಬಿಡ್ತದ. ಮತ್ತೆ ಇಲ್ಲಿ ಪ್ಲಸ್ ಚಿಹ್ನೆ, ಮತ್ತೆಲ್ಲ ಆಟೋಮೆಟಿಕ್ ಬಂದ್ಬಿಡ್ತಾವ. ಒಂದೇ ಸಾರಿ ಲೆಕ್ಕಾಚಾರ ಮಾಡೋದು, ಆಮೇಲೆ ಜಗ್ ಬಿಟ್ರೆ ಸಾಕು, ಸೋಮ್ ಎಲ್ಲಾ ಬಂದ್ಬಿಡ್ತಾವ.
ಈ ರೀತಿಯಾಗಿ ನಾವೇನ್ ಮಾಡಬಹುದು, ಎಂಪ್ಲಾಯ್ ಡೀಟೇಲ್ಸ್ ಪೇಮೆಂಟ್ ಸ್ಯಾಲರಿಗಳನ್ನ ಇವತ್ತು ವೇತನಗಳನ್ನ ಮಾಡುವಂತ ಒಂದು ಫಾರ್ಮೆಟ್ ಅನ್ನ ಸಂಪೂರ್ಣವಾಗಿ ಕಲಿಸಿಕೊಟ್ಟಿದ್ದೀನಿ. ಇವತ್ತು ಯಾವುದೇ IT-BT ಕಂಪನಿಗಳಲ್ಲಿ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಹೋಗಿದ್ದೀರಿ, ಅಲ್ಲಿ ಒಂದು ವೇಳೆ ನಿಮ್ಗೆ ಬೇಸಿಕ್ ಸ್ಯಾಲರಿ ಅಥವಾ ಪೇಮೆಂಟ್ ಮಾಡುವಂತ ಮೆಥಡ್ ಇವರಿಗೆ ಸ್ಯಾಲರಿ ಮಾಡಬೇಕಾಗಿದೆ, ಪೇಮೆಂಟ್ ಮಾಡಬೇಕಾಗಿದೆ, ವೇತನವನ್ನ ಕೊಡಬೇಕಾಗಿದೆ, ಒಂದು ಚಾರ್ಟ್ ರೆಡಿ ಮಾಡ್ರಿ ಅಂದ್ರೆ ನೀವು ಈ ರೀತಿಯಾಗಿ ಆ ಒಂದು ಕಂಪನಿ ಹೆಸರು ಹಾಕಿ ಅವರ ಒಂದು ಡೀಟೇಲ್ಸ್ ಹಾಕಿ ಕೆಳಗಡೆ ಎಂಪ್ಲಾಯ್ ಡೀಟೇಲ್ಸ್ ಮತ್ತೆ ಅವರ ಹೆಸರುಗಳನ್ನ ಹಾಕಿ ಸಂಪೂರ್ಣವಾಗಿ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಲೆಕ್ಕಾಚಾರವನ್ನ ಮಾಡಿಕೊಂಡು ನೀವೇನ್ ಮಾಡಬೇಕಾಗತ್ತೆ, ಅವರಿಗೆ ವೇತನವನ್ನ ಮಂಜೂರು ಮಾಡಬೇಕಾಗತ್ತೆ. ಸರ್ ಇವುಗಳಿಗೆ ರೂಪಾಯಿ ಸಿಂಬಲ್ ಬರಬೇಕಾಗಿದೆ ಸರ್, ಯಾಕಂದ್ರೆ ಇವು ಬರೀ 15 ಹಿಂಗ್ ಕಾಣಿಸಿದ್ರೆ ಸರಿ ಕಾಣಿಸೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ರೂಪಾಯಿ ಸಿಂಬಲ್ ಗಳನ್ನ ಹಾಕ್ಬೇಕಾಗತ್ತೆ ಅಥವಾ RS ಅಂತಾನು ಕೂಡ ಹಾಕ್ಬೇಕಾಗತ್ತೆ. ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಮಾಡಿದ ನಂತರ ಇಲ್ಲಿ ಜನರಲ್ ಅಂತ ಬರುತ್ತೆ, ಇದರ ಮೇಲೆ ನೀವೇನ್ ಮಾಡ್ಬೇಕು, ಇದು ಕರೆನ್ಸಿ RS ಅಂತ ಬರುತ್ತೆ, ಇಲ್ಲಿ ಡೇಟ್ ಅಂತ ಬಂದಿರುತ್ತೆ, ಈ ರೀತಿಯಾಗಿ ಬೇರೆ ಬೇರೆ ಕೂಡ ಬಂದಿರ್ತಾವ. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಜಸ್ಟ್ ಸಿಂಬಲ್ ಹಾಕ್ಬೇಕಾಗಿದೆ ಸರ್, ರುಪೀಸ್ ಸಿಂಬಲ್ ಹಾಕ್ಬೇಕಾಗಿದೆ ಅಥವಾ ಯಾವುದೋ ಒಂದು ಸಿಂಬಲ್ ಅನ್ನ ಹಾಕ್ಬೇಕಾಗಿದೆ ಅಂತ ಅನ್ಕೋರಿ, ಅಥವಾ RS ಅಂತ ಹಾಕ್ಬೇಕಾಗಿದೆ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ, ಅಥವಾ ಬರೀ ಜಸ್ಟ್ ಈ ರೀತಿಯಾಗಿ ನಂಬರ್ಸ್ ಬರ್ಬೇಕಂದ್ರೂ ಕೂಡ ಈ ರೀತಿಯಾಗಿ ಕೂಡ ನೀವು ನಂಬರ್ಸ್ ಗಳನ್ನ ಹಾಕಬಹುದು. ಗೊತ್ತಾಗ್ತದ ಹೇಳೋದ. ಈಗ ಸಪೋಸ್ ಇಲ್ಲ ಸರ್ ಇಲ್ಲಿಂದ ಏನಾದ್ರೂ ಮುಂದ್ಗಡೆ ಬರಿಬೇಕಾಗಿದೆ ನಮ್ಗಂದ್ರೆ ನಾವೇನ್ ಮಾಡ್ಬೋದು, ಮತ್ತೆ ಇದೇ ಒಂದು ಜನರಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅಥವಾ ಇಲ್ಲಿಂದ ಮೋರ್ ನಂಬರ್ ಫಾರ್ಮೆಟ್ ಅಂತ ಬಂದಿರ್ತದ, ಮತ್ತೆ ಇಲ್ಲಿಂದ ಅತಿ ಹೆಚ್ಚಾಗಿ ಕಸ್ಟಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ 00 ಏನಿದೆಯಲ್ಲ ಇಲ್ಲಿ ಟೈಪ್ ಮಾಡ್ಕೋಬಹುದು. ನೀವು ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿ ಟೈಪ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಅನ್ನ ಹಾಕೊಂಡು ನೀವೇನ್ ಮಾಡ್ಬೋದು, ಸಪೋಸ್ ಸಿಂಬಲ್ ರೂಪಾಯಿ ಸಿಂಬಲ್ ಬೇಕಾಗಿತ್ತು ಅಂದ್ರೆ ನಾನು ಒಂದ್ಸಾರಿ ಟ್ರೈ ಮಾಡ್ತೀನಿ. ರೂಪಾಯಿ ಸಿಂಬಲ್ ನನ್ನ ಲ್ಯಾಪ್ಟಾಪ್ ಒಳಗೆ ಐತು ಇಲ್ಲೋ ನೋಡಾತೀನಿ, ಹುಡುಕಾಕತ್ತೀನಿ, ಇತ್ತು ಅಂದ್ರೆ ಹಾಕೇ ಬಿಡ್ತೀನಿ, ನಾ ಬಿಡುದಿಲ್ಲ. ಯಾಕಂದ್ರೆ ನಿಮ್ ಕೀಬೋರ್ಡ್ ಇತ್ತು ಅಂದ್ರೆ ಆ ಕೀಬೋರ್ಡ್ ಒಳಗ ರುಪೀಸ್ ಸಿಂಬಲ್ ಇದ್ದಿರತ್ತೆ, ಆ ಒಂದು ರುಪೀಸ್ ಸಿಂಬಲ್ ಅನ್ನ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಹಾಕೋಬಹುದು. ಓಕೆನಾ, ಇಲ್ಲಿಂದ ರುಪೀಸ್ ಸಿಂಬಲ್, ಜಸ್ಟ್ ಫಾರ್ ದ ರುಪೀಸ್ ಸಿಂಬಲ್. ಓಕೆ, ಇಲ್ಲಿಂದ ರುಪೀಸ್ ಶಿಫ್ಟ್ ಇಲ್ಲ, ಓಕೆ ಬರ್ತಾ ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಈ ರೀತಿಯಾಗಿ ಬರ್ತಾ ಇದೆ, ರುಪೀಸ್ ಸಿಂಬಲ್ ಬರ್ತಾ ಇಲ್ಲ, ಮುಂದ್ಗಡೆ ತಗೋಬಹುದು. ಇರ್ಲಿ 00 ಅಥವಾ RS ಅಂತಾನು ಕೂಡ ನೀವು ಕೊಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ, ಇಲ್ಲಿಂದ ನಾವೇನ್ ಮಾಡ್ಬೋದು ಅದನ್ನ ಮಾಡೋಣ ಅಂತ, ಅದನ್ನ ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿಂದ ಈ ರೀತಿಯಾಗಿ ಬರ್ತಾ ಇರತ್ತೆ, ಇಲ್ಲಿಂದ ನೀವೇನ್ ಮಾಡ್ಬೋದು, ಮೋರ್ ಅಕೌಂಟಿಂಗ್ ಫಾರ್ಮೆಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಇಲ್ಲಿ RS ಇರೋದನ್ನ ರುಪೀಸ್ ಏನಾದ್ರು ಇದೆಯಾ ಅಂತ ಕೂಡ ನಾವು ನೋಡಬಹುದು. ಇಲ್ಲಿಂದ ಬಹಳಷ್ಟು ವೆರೈಟಿ ಬಂದಿರತ್ತೆ, ಇಲ್ಲಿಂದ ನೋಡಬಹುದು, ಇಲ್ಲಿ ಸಂಪೂರ್ಣವಾಗಿ ಬರ್ತಾ ಇರತ್ತೆ ನೋಡಬಹುದು. ಇಲ್ಲಿಂದ ಹಿಂದಿ ರುಪೀಸ್ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ರೋ ಅಂತ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಓಕೆ, ನೀವು ಇಲ್ಲಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂಡ ಸಂಪೂರ್ಣವಾಗಿ ನೀವು ಸೇರ್ಪಡೆಯನ್ನ ಮಾಡಿಸ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಹಾಕೊಂಡ್ಬಿಡ್ಬೋದು. ಗೊತ್ತಾಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಕೆಲಸಕ್ಕೆ ಹೋದಾಗ ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತಿದೆ, ಸಂಪೂರ್ಣವಾಗಿ ಬೋಲ್ಡ್ ಮಾಡ್ಕೋರಿ. ಮತ್ತೆ ಇದಕ್ಕೆ ಒಂದು ಏನಾದ್ರು ಕಲರ್ ಹಾಕ್ಬೇಕಾಗಿತ್ತು ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಕಲರ್ಸ್ ಒಳಗ ಹಾಕಿ ಇದಕ್ಕೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ರಿ, ಚಂದ ಕಾಣಿಸ್ತದ. ಈ ರೀತಿಯಾಗಿ ಮಾಡ್ಕೋರಿ. ಎಂಪ್ಲಾಯ್ ಡೀಟೇಲ್ಸ್ ವೈಟ್ ಒಳಗ್ ಬೇಕು ಅಂದ್ರೆ ಇಲ್ಲಿ ವೈಟ್ ಒಳಗನು ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ನೀವು ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಈ ರೀತಿಯಾಗಿ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಇದನ್ನ ಸೇವ್ ಮಾಡಬೇಕಾಗಿದೆ ಸರ್ ಅಂದ್ರೆ ಫೈಲ್ ಗಳಿಗೆ ಹೋಗಿ ನಾವೇನ್ ಮಾಡ್ಬೇಕು, ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದು ಯಾವ ತಿಂಗಳ ಪೇಮೆಂಟ್ ಇದೆ ಇದನ್ನ ಸರಿಯಾಗಿ ಇಟ್ಕೊಂಡು ಸೇವ್ ಮಾಡ್ಕೊಂಡು ಕೂಡ ಇಟ್ಕೋಬಹುದು. ಇಲ್ಲ ಸರ್ ಒಂದ್ ವೇಳೆ ಪ್ರಿಂಟ್ ಕೊಡಬೇಕಾಗಿದೆ, ಸೊ ಸೇವ್ ಅಂದ್ರೆ ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿ ಡೆಸ್ಕ್ಟಾಪ್ ಮೇಲೆ ಇಡ್ತಾ ಇದ್ದೀರೋ, ಡೌನ್ಲೋಡ್ಸ್ ಮೇಲೆ ಇಡ್ತಾ ಇದ್ದೀರೋ, ಮೈ ಡಾಕ್ಯುಮೆಂಟ್ಸ್ ಮೇಲೆ ಇಡ್ತಾ ಇದ್ದೀರೋ, ನೀವು ಎಲ್ಲಿ ಇಡ್ತಾ ಇದ್ದೀರಿ ಈ ಒಂದು ಫೈಲ್ ಅನ್ನ ಇಲ್ಲಿ ಹೆಸರು ಕೊಟ್ಟು ನೀವೇನ್ ಮಾಡ್ಬೇಕು, ಇಲ್ಲಿ ಡೇಟ್ ಅಥವಾ ಹೆಸರನ್ನ ಕೊಟ್ಟು ಜಸ್ಟ್ ನೀವು ಸೇವ್ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಯೂಟರ್ ಒಳಗೆ ಸೇವ್ ಆಗ್ಬಿಡ್ತದೆ. ಇಲ್ಲ ಸರ್ ಇದಕ್ಕೆ ಪ್ರಿಂಟ್ ಕೊಡಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಪ್ರಿಂಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಒಂದ್ಸಾರಿ ಹೆಂಗ್ ಬರ್ತೈತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡ್ರಿ ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪ್ರಿಂಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಇದು ಪ್ರಿಂಟ್ ಆಗಿ ಬಂದ್ಬಿಡ್ತದೆ. ತಿಳಿತಾ? ಮೇಲ್ಗಡೆ ತಿಂಗಳು ಹಾಕೋಬಹುದು, ಮತ್ತೆ ಡೀಟೇಲ್ಸ್ ಅನ್ನ ನಿಮ್ಗೆ ಏನ್ ಬೇಕಾದ ಮೇಲ್ಗಡೆ ಎಲ್ಲ ಹಾಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದು. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ ಇದಕ್ಕಿಂತ ಅಂದ್ರೆ ಮತ್ತೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅಟೆಂಡೆನ್ಸ್, ಎಷ್ಟು ದಿನ ಕೆಲಸ ಮಾಡಿದ್ರು, ಎಷ್ಟು ಅಮೌಂಟ್ ಕಟ್ ಆಯ್ತು, ಮತ್ತೆ ಓವರ್ ಡ್ಯೂಟಿ ಎಷ್ಟು ಮಾಡಿದ್ರು, ಅದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸುಮ್ಮನೆ ಯೂಟ್ಯೂಬ್ ಒಳಗ, ಇನ್ಸ್ಟಾಗ್ರಾಮ್ ಒಳಗ ಬೇರೆ ಬೇರೆ ವಿಡಿಯೋ ನೋಡಿ ಟೈಮ್ ಹಾಳು ಮಾಡೋಕ್ಕಿಂತ ಉಪಯುಕ್ತವಾಗಿರುವಂತಹ ವಿಡಿಯೋ ನೋಡಿ ಜೀವನದಾಗ ಏನಾದ್ರೂ ಒಂದು ಕೆಲಸವನ್ನ ಹುಡುಕೊಂಡು ಜಾಬ್ ಅನ್ನ ಮಾಡಬಹುದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ರೀತಿಯಿಂದ ನೇಮಕಾತಿಗಳು ಆಗುವುದಿಲ್ಲ, ನೆನಪಿರ್ಲಿ.
ಯಾಕೆಂದ್ರೆ ನಾವು ಸರ್ಕಾರದ ಮೇಲೆ ಅವಲಂಬನೆ ಹಾಕೊಂಡು ಇವತ್ತು ಸಾಲಿ ಕಲ್ತು ನೌಕರಿ ಮಾಡ್ಬೇಕಂತೇಳಿ ಕನಸು ಕಾಣೋದು ಬೇಡ. ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿಯೋಣ, ದುಡಿದು ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ನಾವು ಕೂಡ ಬಿಸ್ನೆಸ್ ಮಾಡ್ಕೊಂಡು ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೊಂಡು ಜೀವನ ಮಾಡೋಣ. ಓಕೆನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.